ಇನ್ನು ಕೆಲವರೆಲ್ಲ ಬೇರೆ ಬೇರೆ ನಾವು ಹಸ್ಬೆಂಡ್ ಅಂತದೆ. ನಾವು ಯಾರಿಗೂ ಇಲ್ಲ ಬ್ಯಾಡ್ರಿ ಅಂತ ನಾವು ಯಾರಿಗೂ ಹೇಳಕ್ ಅಧಿಕಾರ ಇಲ್ಲಲ್ಲ. ಯಾರೇ ತಂದರೂ ಸಹಿತ ನಮ್ಮ ಒಂದೇ ಒಂದು ಬೇಡಿಕೆ ಏನ್ರಿ, ಅಹಿಂದ ವರ್ಗದವರಿಗೆ ಈ ಸರ್ತಿ ಈ ಕಡೆ ಭಾಗದಲ್ಲಿ ಅವಕಾಶ ಮಾಡಿಕೊಟ್ರಿ ಸೌತ್ ನಲ್ಲಿ ಅಷ್ಟೇ ನಮ್ಮ ಬೇಡಿಕೆ. ಅದರಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದೆ, ನಮಗೆ ಅವಕಾಶ ಮಾಡಿಕೊಟ್ರಿ ಅಂತ ಕೇಳ್ಕೊಂಡು. ಎಷ್ಟು ಸರ್ 80,000 ಮೇಲೆ ಇದ್ದಾರೆ, 80% ಇದ್ದಾರೆ. ನಾವು 80,000 ಇದ್ರೆ ಅಹಿಂದ ವರ್ಗ 80% ಇದ್ದಾರೆ. ಅಹಿಂದ ವರ್ಗದಲ್ಲಿ ಅಂದ್ರೆ ಯಾವ ಸಮುದಾಯ? ನಾಯಕರು, ಮತ್ತೆ ಕುರುಬರು, ದಲಿತರು, ಮರಾಠರು, SC ST, ಉಪ್ಪಾರರು ಮತ್ತು ಅನೇಕ ಸಣ್ಣ ಸಣ್ಣ ಸಮಾಜಗಳು. ನಮ್ಮ ಲಿಂಗಾಯತರಲ್ಲಿ ನಮ್ಮ ಪಂಚಮಶಾಲೆಯರು ನಮ್ಮಲ್ಲಿ ಮೇಜರ್ ಆಗಿ ಇದ್ದಾರೆ. ಅದು ಆದ್ಮೇಲೆ ನಾವು ಯಾಕೆ ಇದು ಹೇಳಕತ್ತೀವಿ ಅಂದ್ರೆ, ಮೋತಿವೀರಣ್ಣ ಆದ್ಮೇಲೆ ಇವತ್ತು ತನಕ ಅವ್ರಿಗೆ ಇಲ್ಲಿನೂ ಅವಕಾಶ ಸಿಕ್ಕಿಲ್ಲ ಇಲ್ಲಿ. ಅದಕ್ಕೆ ನಾವು ಅವ್ರದ್ದು ಅವಕಾಶ ನಾವು ಅಲ್ಲಿ ಕೊಡಬಹುದು, ಅಲ್ಲಿ ಅಂತ ಓಟ್ ಇದಾವೆ ಅಂತ ಹೇಳ್ತಾರೆ. ಅಂದ್ರೆ ದಾವಣಗೆರೆ ಜಿಲ್ಲೆಯಲ್ಲೂ ಎಲ್ಲೂ ಅಲ್ಪಸಂಖ್ಯಾತ ಅಂದ್ರೆ ಅಹಿಂದ ವರ್ಗದವರಿಗೆ ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ನಾವು ನಮ್ಮ ಬೇಡಿಕೆ ಎಲ್ಲರೂ ನಮ್ಮ ಮುಖಂಡರುಗಳು ಎಲ್ಲರೂ ಸೇರಿ ಸಭೆ ಮಾಡಿ ನಾವು ಈ ಸರ್ತಿ ನಾವು ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಫುಲ್ ಪ್ರಯತ್ನ ಮಾಡಬೇಕು. ಮತ್ತೆ ನಮ್ಗೆ ಕೇಳಕ್ಕೆ ಅಧಿಕಾರನೂ ಇದೆ, ಕೇಳಬಹುದು, ತಗೊಳ್ಬಹುದು ಅಂತ ನಾವು ಯೋಚನೆ ಮಾಡ್ತೇವೆ. ಕೆಲವೊಂದು ಈ ಚುನಾವಣೆಯಲ್ಲಿ ಕೂಡ ಇದೇ ರೀತಿ ಒತ್ತಾಯ ಇತ್ತು ಸರ್, ಅಲ್ಪಸಂಖ್ಯಾತರಿಗೆ ಅಲ್ಲ ಬೇರೆ ಕೊಡ್ಬೇಕಾದ್ರೆ ಕೊನೆ ಮೂಮೆಂಟ್ ಅಲ್ಲಿ ನ್ಯೂಟ್ಲ್ ಆಗ್ತೀರಾ, ಯಾರು ಕೂಡ ಮುಂದೆ ಬರೋದಿಲ್ಲ. ಬೇರೆ ಯಾರು ಮಾಡಿರ್ಬೋದು, ನಾವಂತ ಇದೇ ಫಸ್ಟ್ ಮೊದಲೇ ಸರ್ತಿ ಮಾಡ್ತಾರೆ. ಕೇಳಿದ್ದಿಲ್ಲ ನಾವು, ಬೇರೆ ಯಾರು ಕೇಳ್ತಾ ಇರ್ತಾರೆ, ಅದ್ ಸಂಬಂಧ ಇಲ್ಲ, ಅವ್ರು ಇರ್ತಾರೆ. ಅದಕ್ಕೆ ನಾವು ಮಾತ್ರ ಇಲ್ಲಿ ಏನು ಬಂದೀವಿ ಇವತ್ತು, ನಾವು ಇವತ್ತೇ ಇದೇ ಸರ್ತಿ ನಾವು ಕೇಳ್ತಾರೆ, ಅದನ್ನು ಜಾಗ ಖಾಲಿ ಆಗಿಲ್ಲ. ಸರ್ ಅಹಿಂದ ಬಿ ಫಾರಂ ಕೊಟ್ಟರು ಕೂಡ ನೆಕ್ಸ್ಟ್ ಅದು ತಗೊಂಡು ಸ್ಪರ್ಧೆ ಮಾಡಿದ್ದಾರೆ, ಆದ್ರೂ ಕೂಡ ಧ್ವನಿ ಎತ್ತಿಲ್ಲ ಆ ಟೈಮಲ್ಲಿ. ಆ ಬಿ ಫಾರಂ ಕೊಟ್ಟಿದ್ದು ನಮ್ಗೆ ಸಂಬಂಧ ಇಲ್ಲದ ವಿಚಾರ, ಇದು ಕ್ಷೇತ್ರಕ್ಕೆ ಕೊಟ್ಟಿದ್ರು ಅಲ್ಲಿ ನಮ್ಮ ಉತ್ತರಕ್ಕೆ. ಅದು ಸಂಬಂಧ ಇಲ್ಲದ ವಿಚಾರದಲ್ಲಿ ಅದು ಕೋಟಾ ಫಿಲಪ್ಗೋಸ್ಕರ ಕೊಟ್ಟದಂತಾಗಿತ್ತು. ಅದಕ್ಕೆ ನಮ್ಗೇನು ಅದಕ್ಕೆ ಸಂಬಂಧ ಇದ್ದಿಲ್ಲ, ನಾವು ಯಾರು ಕೇಳಿದ್ದಿಲ್ಲ. ಅದೇನು ರಾಜಕೀಯದ ಒಬ್ಬರಿಗೆ ಇದು ಇರ್ತದೆ, ನಾನು ಯಾವುದೇ ಕಾರಣಕ್ಕೆ ರಾಜಕೀಯದಾಗ ನಾನು ಅದು ಎಲೆಕ್ಷನ್ ಕಂಟೆಸ್ಟ್ ಮಾಡಲೇಬೇಕಂತ ಇರ್ತಿದ್ರು, ಅವ್ರು ಹಂಗೆ ಅಪಾಪಿ ಮಾಡಿರ್ತಾರೆ. ನಮ್ಗೇನಂತ ಅಪಾಪಿ ಇಲ್ಲ. ನಮ್ಗೇನಪ್ಪ ಅಂದ್ರೆ ಅಧಿಕಾರ ನಮ್ಗೆ ಇದು ನಮ್ಗೆ ಅವಕಾಶ ಇದೆ, ನಮ್ಗೆ ಅವಕಾಶ ಮಾಡ್ಕೊಡಿ ಅಷ್ಟೇ. ಸರ್ ಈಗ ಹಿಂದೂ ಸಮುದಾಯದಲ್ಲಿ ಯಾವ ಸಮುದಾಯಕ್ಕೆ ಮೊದಲ ಪ್ರಾತಿನಿಧ್ಯ ಕೊಡ್ಬೇಕಿದ್ದಾರೆ ಸರ್? ಈಗ ಅಲ್ಪಸಂಖ್ಯಾತರು ಮೊದಲೇ ಪ್ರಾತಿನಿಧ್ಯ, ಎರಡನೇದು ನಾಯಕರು ಇದ್ದಾರೆ, ಮೂರನೇದು ಪಂಚಮಶಾಲೆಯರು ಇದ್ದಾರೆ, ನಾಲ್ಕನೇದು ಕುರುಬರು ಇದ್ದಾರೆ. ಸರ್ ಈಗ ಅಲ್ಪಸಂಖ್ಯಾತ ಇದರಲ್ಲಿ ಕ್ಯಾಂಡಿಡೇಟ್ ಯಾರ್ಯಾರು ಮುಂದೆ ಬಂದ್ರೆ ಸರ್? ಈಗ ಸಾಕಷ್ಟು ಅದು ನಮ್ಮಲ್ಲಿ ಹಂಗೆಲ್ಲ ಹೇಳಕ್ ಬರಂಗಿಲ್ಲ, ಯಾರು ಬೇಕಾದ್ರೂ ತರ್ರಪ್ಪ ಮಾಡ್ತೀವಿ ಅಂತ ಹೇಳಿದ್ದೆ. ತಾವೇನಾದ್ರು ಆಕಾಂಕ್ಷಿ? ಅದರಲ್ಲಿ ನಾನು ಆಕಾಂಕ್ಷಿದ್ದೀನಿ. ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಾಗ ಸರ್ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಿದಾರೆ ಸರ್? ಈಗ ಲೀಡರ್ ಅಂದ್ರೆ ರಾಜ್ಯ ಮಟ್ಟದಿರ್ಬೋದು, ರಾಷ್ಟ್ರ ಮಟ್ಟದಿರ್ಬೋದು. KPCC ಮುಖಂಡರುಗಳಿಗೆ ಎಲ್ಲರಿಗೂ ಮನವಿ ಮಾಡ್ತಾ ಇದೀವಿ ನಾವು, ಇನ್ನೂ ಪೂರಾ ಮುಗ್ದಿಲ್ಲ. ಒಂದೊಂದೇ ಯಾರ್ಯಾರು ಸಿಗ್ತಾರೋ ಅವ್ರೆಲ್ಲರಿಗೂ ಒಂದ್ ರೌಂಡ್ ಆಗಿದೆ. DK ಶಿವಕುಮಾರ್ ಬಿಟ್ಟು ಎಲ್ಲರೂ ಬಾಕಿ CM ಬಿಟ್ಟು ಬಾಕಿ ಮುಖಂಡರು ಏನ್ ಕಾಂಗ್ರೆಸ್ ಸಂಬಂಧಪಟ್ಟಿರ್ತಾರ ಅವ್ರೆಲ್ಲರೂ ಭೇಟಿಯಾಗಿ ನಾವು ಮಾತಾಡಿದೀವಿ. ಏನ್ ಹೇಳ್ತಾರೆ ಸರ್? ಈಗ ನಮ್ಮ ಸಚಿವರು ಮಾತಾಡಿದ್ರೆ ಸರ್, ಯಾರೇ ಆದ್ರೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಕೊಡಿಸ್ತೀವಿ ಅಂತ ಯಾರಿಗೂ ಅಧಿಕಾರ ಇಲ್ಲಲ್ಲ, ಅದು ACC ಮಾತ್ರ ಇದೆ. SS ಮಲ್ಲಿಕಾರ್ಜುನ್ ಭೇಟಿ ಆಗಿಲ್ಲ, ನಾವು ಮಾತಾಡಿಲ್ಲ ಅವ್ರಿಗೆ. ಒತ್ತಾಯ ಮಾಡ್ತಿದ್ರಿ ಸರ್? ಅವಕಾಶ ಬಂದ್ರೆ ಮಾತಾಡ್ತೀನಿ. ಒಂದ್ ವೇಳೆ ಅವ್ರು ಕುಂದರೆ ಕೊಟ್ರೆ ಮುಂದೆ ನಾವು ಅದು ಮುಂದಿನ ಇದು ಅವಾಗ ನಿಮ್ಮ ಮುಖಾಂತರ ಹೇಳ್ತೀವಿ. ಯಾವ ಸಮಸ್ಯೆ ಮಾಡಿದ್ರು ಸರ್? ಅದು ನಾವು ಎಲೆಕ್ಷನ್ಗೋಸ್ಕರ ಮಾಡಿಲ್ಲ. ಅಲ್ಲ ಸರ್, ಈಗ MLA ಎಲೆಕ್ಷನ್ ಟೈಮ್ ಅಲ್ಲೇನೆ ಸಭೆ ಎಲ್ಲ ಮಾಡಿದ್ರು ಸರ್. ನೋಡಿ, ಇದು ಜಾಗ ಖಾಲಿ ಆಗಿದೆ ಅಂತಾನೆ ನಾವು ಮಾಡ್ತಾ ಇರೋದು. ಯಜಮಾನರು ಇದ್ದಿದ್ರೆ ಈಗೂ ನಾವು ಅವ್ರಿಗೆ ಮಾಡ್ತಿದ್ವಿ ಅಷ್ಟೇ. ಈಗ ಖಾಲಿ ಇದೆ ಅಂತ ನಾವು ಕೇಳ್ತೇವೆ.